ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ವಿಡಿಯೋದಲ್ಲಿ ಫಸ್ಟ್ PUC ಮ್ಯಾಥಮೆಟಿಕ್ಸ್ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ 80ಗೆ 70+ ಯಾವ ತರ ಸ್ಕೋರ್ ಮಾಡೋದು, ಕೆಲವು ಕ್ವಶನ್ಸ್ ಓದಿ ತುಂಬಾ ಕಡಿಮೆ ಓದಿ ಯಾವ ತರ ಸ್ಕೋರ್ ಮಾಡೋದು ಅಂತ ನಿಮ್ಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ 70+ ಬರುತ್ತೆ. ಇದಲ್ಲದೆ ನಿಮಗೆ ಆನ್ಯುಯಲ್ ಎಕ್ಸಾಮ್ ಕೂಡ ಈ ಕ್ವಶನ್ಸ್ ಹೆಲ್ಪ್ ಆಗ್ತವೆ. ಯಾಕಂದ್ರೆ ಆನ್ಯುಯಲ್ ಎಕ್ಸಾಮ್ ಅಲ್ಲಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಟೆಕ್ಸ್ಟ್ ಬುಕ್ ಎರಡು ಸೇರಿ ಅಲ್ಲೂ ಕೊಡೋದು. ನೋಡ್ಕೊಂಡು ಹೋಗಿ ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 6 ಮಾರ್ಕ್ಸ್ ಎಲ್ಲಾ ಕ್ವಶನ್ಸ್ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀನಿ. ಓಕೆನಾ ಮಕ್ಕಳೇ? ನೋಡಿ, ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಕೇವಲ ಒಂದು 7 to 8 ಚಾಪ್ಟರ್ಸ್ ಕೊಡೋದ್ರಿಂದ ನಿಮಗೆ ವೆಯ್ಟೇಜ್ ಆಫ್ ಪರ್ ಚಾಪ್ಟರ್ ಜಾಸ್ತಿ ಆಗ್ತದೆ. ಅಂದ್ರೆ ಒಂದೊಂದು ಕ್ವಶನ್ ಕೇಳೋ ಚಾಪ್ಟರ್ ಗಳಲ್ಲೆಲ್ಲ ಎರಡೆರಡು ಕ್ವಶನ್ ಕೇಳೋವಂತ ಪರಿಸ್ಥಿತಿ ಬರ್ತದೆ. ಆಯ್ತಾ? ಈಗ ನೋಡಿ, ಸೆಟ್ಸ್ ಅಲ್ಲಿ 2 ಮಾರ್ಕ್ಸ್ ಒಂದೇ ಕ್ವಶನ್ ಬರೋದು ನಿಮ್ಗೆ ಆನ್ಯುಯಲ್ ಅಲ್ಲಿ. ಆದ್ರೆ ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ನಿಮ್ಗೆ 2 ಕ್ವಶನ್ಸ್ ಬಂದೇ ಬರ್ತದೆ. ನೋಡಿ, ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ಸೆಟ್ಸ್ ಅಲ್ಲಿ ಏನಿಲ್ಲ ಮಕ್ಳು, ಸಿಂಪಲ್ ಎ ಯೂನಿಯನ್ ಬಿ, ಬಿ ಯೂನಿಯನ್ ಸಿ, ಈ ತರ. ಆಯ್ತಾ? ನೋಡಿ, ಎ ಯೂನಿಯನ್ ಡಿ ಮಾಡಿ, ಆಮೇಲೆ ಬಿ ಯೂನಿಯನ್ ಸಿ ಮಾಡಿ, ಎರಡಕ್ಕೂ ಇಂಟರ್ಸೆಕ್ಷನ್. ಈ ತರ ಸಿಂಪಲ್ ಕ್ವಶನ್ಸ್. ರೈಟ್ ಡೌನ್ ಆಲ್ ಸಬ್ಸೆಟ್ಸ್ ಬರಕ್ ಬರುತ್ತಲ್ಲ. 2 power n ಅಂದ್ರೆ ಇದು 2 power 3, ಈ ತರ. ಆಯ್ತಾ? ಲೆಟ್ ಎ ಇಸ್ ಈಕ್ವಲ್ ಟು ಎ ಬಿ ಸಿ, ಈಸ್ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಕೇಳ್ತಾರೆ. ಈ ರೀತಿ ಸಿಂಪಲ್ ಕ್ವಶನ್ಸ್ ನ ನೀವು ಮಾಡಬೇಕು. ಅರ್ಥ ಆಯ್ತಾ? ಈಸಿ ಆಗಿದೆ ಎಲ್ಲ ಕ್ವಶನ್ಸ್, ಅಂತ ಡಿಫಿಕಲ್ಟ್ ಏನಿಲ್ಲ. ಡಿಫಿಕಲ್ಟ್ ಇದ್ರೂ ಪರವಾಗಿಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ನೀವು ಕೊಡ್ತಾ ಇರೋದೇ ಲಿಮಿಟೆಡ್ ಕ್ವಶನ್ಸ್. ನೋಡಿ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರೋದು. ಅರ್ಥ ಆಯ್ತಾ? ಇವ್ ಯಾವನು ಸುಮ್ನೆ ಕ್ವಶನ್ಸ್ ಕೊಟ್ಟಿರೋದಲ್ಲ, ತುಂಬಾ ಸತಿ ರಿಪೀಟ್ ಆಗಿರೋ ಕ್ವಶನ್ಸ್ ಇವೆಲ್ಲ. ಆಯ್ತಾ? ನಿಮ್ಗೆ ಈ PDF ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತದೆ. ಅರ್ಥ ಆಯ್ತಾ? ಇದು ನೋಡಿ, ನೆಕ್ಸ್ಟ್ ಇದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಒಂದು 2 ಕ್ವಶನ್ಸ್ ಬರ್ಬೋದು. ಇಲ್ಲಾಂದ್ರೆ 3 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ಸ್ ಬರ್ಬೋದು. ಟ್ರಿಗ್ನೋಮೆಟ್ರಿ ಅಂತೂ 2 ಕ್ವಶನ್ಸ್ ಕೊಡ್ತಾರೆ. ಸಿಂಪಲ್ ಡಿಗ್ರಿ ಟು ರೇಡಿಯನ್, ರೇಡಿಯನ್ ಟು ಡಿಗ್ರಿ, ಈ ತರ ಸಿಂಪಲ್ ಸೈನ್ ಟು ಎಕ್ಸ್, ವ್ಯಾಲ್ಯೂ ಆಫ್ ಕಾಸ್ 15 ಮಾಡೋದು ಹೆಂಗೆ? ಕಾಸ್ 45 ಮೈನಸ್ ಕಾಸ್ 30, ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದು. ಅರ್ಥ ಆಯ್ತಾ? ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಮಿಡ್ ಟರ್ಮ್ ಎಕ್ಸಾಮ್ 70 ಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಯಾರು ಪಾಸ್ ಆಗ್ಬೇಕು? ಅವರು ನಿಮಗೆ ಫೇಮಸ್ ಇದೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಅದೊಂದು 6 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಒಂದ್ 4-5 5 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ರೆ ನಿಮಗೆ ಬಂದ್ಬಿಡುತ್ತೆ 24 ಮಾರ್ಕ್ಸ್ ಅಲ್ವಾ ಪಾಸಿಂಗು. ಅಷ್ಟು ಆರಾಮಾಗಿ ಬರ್ತದೆ. ಟ್ರಿಗ್ನೋಮೆಟ್ರಿ ಚಾಪ್ಟರ್ ಸ್ವಲ್ಪ ಕ್ವಶನ್ಸ್ ಜಾಸ್ತಿ ಕೊಟ್ಟಿದ್ದೀನಿ ಅದಕ್ಕೋಸ್ಕರ. ನೋಡಿ, ಯಾಕಂದ್ರೆ 2 ಕ್ವಶನ್ಸ್ ಬರ್ತದೆ. ಮತ್ತೆ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಕೂಡ 2 ಕ್ವಶನ್ ಬಂದೇ ಬರ್ತದೆ. ಅರ್ಥ ಆಯ್ತಾ? ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಬರ್ತದೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಇದು ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಇದೊಂದು ಕೇಳ್ತಾರೆ 100%. ಒಂದು ಕ್ವಶನ್ ಇದೇ ತರದ್ ಕೇಳ್ತಾರೆ. ಇದೇ ಕೇಳ್ತಾರಲ್ಲ, ಇದೇ ತರದ್ದಂತೂ ಕೇಳ್ತಾರೆ. ಅಥವಾ ಎಕ್ಸ್ಪ್ರೆಸ್ 1 + 3i ಮೈನಸ್ ಡಿವೈಡೆಡ್ ಬೈ 1 - 2i ಇನ್ ದ ಫಾರ್ಮ್ ಆಫ್ a + ib, ಈ ಫಾರ್ಮಲ್ ಬರೀರಿ ಅಂತ ಕೂಡ ನಿಮಗೆ ಕೇಳ್ಬೋದು. ಅರ್ಥ ಆಯ್ತಾ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇದು ಸಿಂಪಲ್ ಸಾಲ್ವ್ ಮಾಡೋದು ಗೊತ್ತಲ್ಲ, ಲೀನಿಯರ್ ಇನ್ಇಕ್ವಾಲಿಟೀಸ್ ಚಾಪ್ಟರ್ದು. ನೋಡಿ, ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸುಮ್ನೆ ಓದೋದಕ್ಕೆ ದೊಡ್ಡದಾಗಿದೆ ಅಷ್ಟೇ, ಬಟ್ ಆನ್ಸರ್ ನಿಮಗೆ 3 to 4 ಲೈನ್ಸ್ ಅಲ್ಲಿ ಬರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಎಲ್ಲ ಏನ್ ಕೊಟ್ಟಿದ್ದೀನಿ ಅದನ್ನ ಚಾಚೂ ತಪ್ಪದೆ ಒಂದೊಂದು ಕ್ವಶನ್ ಬಿಡದಂಗ್ ನೀವು ಓದಿದ್ರೆ, ಮೀನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಖಂಡಿತವಾಗ್ಲೂ ನಿಮಗೆ 70 ಮಾರ್ಕ್ಸ್ ಬರ್ತದೆ. ಓಕೆನಾ? 70 ಮಾರ್ಕ್ಸ್ ಬಂದೇ ಬರ್ತದೆ. ನೋಡಿ, ಸ್ವಲ್ಪ ಏನು ನಮ್ಮ 2 ಮಾರ್ಕ್ಸ್ ಕ್ವಶನ್ 45 ಕ್ವಶನ್ಸ್ ಕೊಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಏನ್ ಸ್ವಲ್ಪ ಜಾಸ್ತಿ ಅಲ್ಲ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲಾ ಕ್ವಶನ್ಸ್, ಮಿಸ್ಲೇನಿಯಸ್, ಎಕ್ಸಾಂಪಲ್ಸ್, ಎಕ್ಸಸೈಸ್ ಎಲ್ಲ ಲೆಕ್ಕ ಹಾಕ್ಬಿಟ್ರೆ ಮೋರ್ ದೆನ್ 1200 ಕ್ವಶನ್ಸ್ ಏನೋ ಬರುತ್ತೆ ಬರೀ ಒಂದು 7 ಚಾಪ್ಟರ್ಸ್ಗೆ. ಫುಲ್ ನಿಮ್ ಟೆಕ್ಸ್ಟ್ ಬುಕ್ ಲೆಕ್ಕ ಹಾಕಿದ್ರೆ 2,500 ಕ್ವಶನ್ಸ್ ಬರುತ್ತೆ. ತರ ನಿಯರ್ಲಿ 45 ಕ್ವಶನ್ಸ್ ಓದಿದ್ರೆ ನಿಮಗೆ 12 ಮಾರ್ಕ್ಸ್ ಬರುತ್ತೆ ಮಕ್ಳೇ. ಮತ್ತೆ ಬರೀ 2 ಮಾರ್ಕ್ಸ್ ಅಲ್ಲೇ ಬರಲ್ಲ. ಬೇಕಾದ್ರೆ ಈ ನೋಡಿ, ಇವ್ಯಾಲ್ಯೂಯೇಟ್ ಈ ಕ್ವಶನ್ ಯೂಸಿಂಗ್ ಬೈನಾಮಿಯಲ್ ಥಿಯರಮ್, ಇದನ್ನ ಬೇಕಾದ್ರೆ 3 ಮಾರ್ಕ್ಸ್ ಕೇಳಬಹುದು. ಆತರ ಮಿಕ್ಸಪ್ ಆಗ್ಬೋದು. ನಮ್ಗೆ 2 ಮಾರ್ಕ್ಸ್ಗೆ ಕೊಡ್ತಾರೆ ಅಂತ ಅಲ್ಲ, ಇದ್ರಲ್ಲಿ 2 ಮಾರ್ಕ್ಸ್ ಬಂದೇ ಬರ್ತದೆ. ಪ್ಲಸ್ ಬೇಕಾದ್ರೆ ಇದು ಯಾವ್ದೋ ಒಂದು ಕ್ವಶನ್ ಎತ್ತಿ 3 ಮಾರ್ಕ್ಸ್ ತರಾನು ಕೇಳಬಹುದು. ಸ್ವಲ್ಪ ಲೆಂತಿ, ಒಂದು 5 to 6 ಸ್ಟೆಪ್ಸ್ ಬರೋದಾದ್ರೆ. ಅರ್ಥ ಆಯ್ತಾ? ಆ ತರ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಮಿಕ್ಸ್ ಮಾಡ್ತಾ ಇರ್ತಾನೆ. ಇದು 45 ಕ್ವಶನ್ಸ್ ಇದೆ. ನೆಕ್ಸ್ಟ್ 3 ಮಾರ್ಕ್ಸ್ ಅಲ್ಲೆಲ್ಲ ತುಂಬಾ ಕಡಿಮೆ ಕ್ವಶನ್ಸ್ ಕೊಟ್ಟಿದ್ದೀನಿ. ಆಯ್ತಾ? ಇಲ್ಲಿ ನೋಡಿ, ಇದ್ರಲ್ಲಿ ಬರೀ ಸೆಟ್ಸ್ ಅಲ್ಲಿ ಒಂದ್ 2 ಕ್ವಶನ್ ಇದೆ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಒಂದ್ 2 ಕ್ವಶನ್ ಬರುತ್ತೆ 3 ಮಾರ್ಕ್ಸ್ದು. ಆಯ್ತಾ? ಅದರಲ್ಲಿ ಒಂದ್ 2 ಕ್ವಶನ್ ಬರ್ತದೆ. ಶೋ ದಟ್ tan 3x ಮೈನಸ್ tan 2x. ಟ್ರಿಗ್ನೋಮೆಟ್ರಿ ಮಾತ್ರ ಬಿಡಬೇಡ್ರೋ. ನಿಮಗೆ ಇಲ್ಲಲ್ಲ, ನಿಮಗೆ ಎಲ್ಲಾ ಕಡೆನೂ ಟ್ರಿಗ್ನೋಮೆಟ್ರಿ ಬೇಕೇ ಬೇಕು. ನೆಕ್ಸ್ಟ್ ವರ್ಷನೂ ಬೇಕು. ಎಲ್ಲಾ ಕ್ವಶನ್ಸ್ ಕೊಟ್ಟಿದ್ದೀನಿ. ಅರ್ಥ ಆಯ್ತು? ಎಲ್ಲ ಈಸಿಯಾಗೇ ಇದೆ, ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ.
ಅರ್ಥಾಯ್ತಾ? ಕಷ್ಟ ಅಂದ್ರೆ ಎಲ್ಲಾ ಕಷ್ಟನೇ. ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲೂ 2 ಬರ್ತದೆ, ಪರ್ಮುಟೇಷನ್ಸ್ ಅಲ್ಲಿ 1 ಬರ್ತದೆ. ನೋಡಿ ಇದು 3 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಇದನ್ನ ಬೇಕಾದ್ರೆ ನಿಮಗೆ 4 ಮಾರ್ಕ್ಸ್ ಜಾಗದಲ್ಲಿ ಕೊಡ್ಬೋದು. ಅರ್ಥ 3 ಮಾರ್ಕ್ಸ್ಗೂ ಕೊಟ್ಟು ಇಲ್ಲೊಂದು 4-5 ಪ್ರಾಬ್ಲಮ್ ಕೊಟ್ಟಿದ್ದೀನಿ. 4ರಲ್ಲಿ ಒಂದು 3 ಮಾರ್ಕ್ಸ್ ಒಂದು ಕೇಳ್ತಾನೆ, ಇನ್ನೊಂದು 4 ಮಾರ್ಕ್ಸ್ ಒಂದು ಕೇಳ್ತಾನೆ. ಮತ್ತೆ ಇದೇ ಕ್ವಶನ್ಸ್ ಬರ್ತಾವ? ಹೌದು, ಇದೇ ಕ್ವಶನ್ಸೇ ಬರೋದು. ನಿಮಗೆ ವ್ಯಾಲ್ಯೂನು ಚೇಂಜ್ ಮಾಡ್ಕೊಡಲ್ಲ, ಇದೇ ಕ್ವಶನ್ಸೇ ಕೊಡ್ತಾನೆ ವಿತ್ ಸೇಮ್ ವ್ಯಾಲ್ಯೂ, ಅದೇ ನಂಬರ್ ಹಾಕಿ ಕೊಡೋದು. ಅರ್ಥ ಆಯ್ತಾ? ಇದ್ರ ಮತ್ತೆ ವ್ಯಾಲ್ಯೂ ಚೇಂಜ್ ಮಾಡ್ಕೊಡ್ತಾರ? ಅವೆಲ್ಲ ಇಲ್ಲ, ಅವೆಲ್ಲ 10th ಗೆ ಮುಗ್ದೋಯ್ತು. ಇಲ್ಲಿ ನಿಮಗೆ ಅದೇ ಕ್ವಶನ್ಸ್ ಕೊಡ್ತಾರೆ. ಇಲ್ಲೊಂದು 22 ಕ್ವಶನ್ ಹೇಳಿದೀನಿ. 22 ಪ್ಲಸ್ ಅಲ್ಲೊಂದು 45, ಒಂದು 67 ಕ್ವಶನ್. ಈ 67 ಕ್ವಶನ್ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಕವರ್ ಆಗುತ್ತೆ, 3 ಮಾರ್ಕ್ಸ್ ಕವರ್ ಆಗುತ್ತೆ, ಕೆಲವೊಂದ್ಸತಿ 4 ಮಾರ್ಕ್ಸ್ ಅಲ್ಲೂ ಒಂದೊಂದು ಕ್ವಶನ್ ಕೊಟ್ಬಿಡ್ತಾನೆ. ಅರ್ಥ ಆಯ್ತಾ? 3 ಮಾರ್ಕ್ಸ್ 18 ಮಾರ್ಕ್ಸ್ ಪ್ಲಸ್ ಅಲ್ಲಿ ನೋಡಿ ಒಂದು 67 ಕ್ವಶನ್ ಓದ್ಕೊಂಡ್ರೆ ನಿಮ್ಗೆ ಒಂದು 30 ಮಾರ್ಕ್ಸ್ ಬರ್ತದೆ. ಅರ್ಥ ಆಯ್ತಾ? 30 ಅಂತಾನೆ ಅಲ್ಲ, 4 ಮಾರ್ಕ್ಸ್ ಅಲ್ಲೂ ಇದ್ರಲ್ಲೇ ಯಾವ್ದೋ ಒಂದು 3 ಮಾರ್ಕ್ಸ್ ಕ್ವಶನ್ ಎತ್ತಿ ಹಾಕ್ಬಿಡ್ಬೋದು. ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇಲ್ಲ ಕಾಂಪ್ಲೆಕ್ಸ್ ನಂಬರ್ಸ್. ಅರ್ಥ ಆಯ್ತಾ? ಇದ್ರ PDF ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರ. 1, 2, 3, 4 ಇವು 4 ಕ್ವಶನ್ ಅಲ್ಲಿ ಒಂದಂತೂ ಬಂದೇ ಬರುತ್ತೆ. 100% ನಿಮ್ಗೆ ಇಲ್ಲೂ ಬರುತ್ತೆ, ಆನ್ಯುವಲ್ ಎಕ್ಸಾಮ್ ಅಲ್ಲೂ ಬರುತ್ತೆ. ಬಟ್ 2 ಕ್ವಶನ್ಸ್ ಕೊಟ್ರು ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಕ್ವಶನ್ಸ್ ಚಾಪ್ಟರ್ಸ್ ಕಮ್ಮಿ ಇದಾವಲ್ಲ, ಚಾಪ್ಟರ್ಸ್ ಕಮ್ಮಿ ಇದ್ರೆ ಕ್ವಶನ್ಸ್ ಕಮ್ಮಿ ಇರ್ತವೆ. ಸೆಟ್ ಮಾಡೋರ ಹತ್ರ 2 ಬೇಕಾದ್ರೂ ಕೊಟ್ಬಿಡ್ಬೋದು. ಟ್ರಿಗ್ನೋಮೆಟ್ರಿಯಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ಗಂತೂ 100% 2 ಕ್ವಶನ್ ಬರ್ತವೆ, ಒಂದಲ್ಲ 2 ಕ್ವಶನ್ ಬರ್ತವೆ. ಅದಕ್ಕೋಸ್ಕರ ನಾನು ನಿಮಗೆ 10 ಕ್ವಶನ್ ಕೊಟ್ಟಿದ್ದೀನಿ. ಆ 10 ಕ್ವಶನ್ ಓದ್ಕೊಂಡ್ರೆ ನಿಮ್ಗೆ 2 ಕ್ವಶನ್ ಮಾಡ್ಬೋದು, 10 ಮಾರ್ಕ್ಸ್ ಬರುತ್ತೆ. 10 ಕ್ವಶನ್ ನೀವು ಸಾಲ್ವ್ ಮಾಡಿದ್ದೆ ಆದ್ರೆ ನಿಮಗೆ 2 ಕ್ವಶನ್ ಬಂದೇ ಬರ್ತದೆ. ಅರ್ಥ ಆಯ್ತಾ? ನೋಡಿ ಇವು 5th 6th 7th 8th ಈ 4 ಕ್ವಶನ್ ನೀವು ಓದ್ಕೊಂಡ್ರೆ ಒಂದು 5 ಮಾರ್ಕ್ಸ್ ಕ್ವಶನ್ ನಿಮ್ಗೆ 100% ಬರ್ತದೆ. ಇನ್ನು ಮಿಕ್ಕಿರೋ ಒಂದು 6 ಕ್ವಶನ್, ಟೋಟಲ್ 10 ಕೊಟ್ಟಿದ್ದೀನಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ. 10ರಲ್ಲಿ ನಿಮಗೆ 2 ಅಂತೂ ಬಂದೇ ಬರುತ್ತೆ, 100% ಬಂದೇ ಬರುತ್ತೆ, ಬರ್ಲೇಬೇಕು, ಚಾಯ್ಸೇ ಇಲ್ಲ ಯಾರಿಗೂನು. ಅರ್ಥ ಆಯ್ತಾ? ಕೊಡ್ಲೇಬೇಕು ಅವರು. ಅರ್ಥ ಆಯ್ತಾ? ನೆಕ್ಸ್ಟ್ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲಿ ನೋಡಿ ಇಲ್ಲೊಂದು 3 to 4 ಕ್ವಶನ್ಸ್ ಕೊಟ್ಟಿದ್ದೀನಿ. ಆ 3 to 4 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆನಾ? ಸಿಂಪಲ್ ಆಗಿ ನೀಟಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ಪಾರ್ಟ್ ಈ 10 ಮಾರ್ಕ್ಸ್ ಕ್ವಶನ್ ಬರುತ್ತಲ್ಲ, ಒಂದು 6+4 ಅಂತ. ಇಲ್ಲಿ ನೋಡಿ ಇದರಲ್ಲಿ ಸುಮ್ನೆ ಇದನ್ನ ಕೊಟ್ಟಿದ್ದೀನಿ 6 ಮಾರ್ಕ್ಸ್ ಅಂತ. ಇವೆರಡು ಕೇಳ್ಬೋದು, ಇದನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇದು ಬೇಕಾದ್ರೆ 5 ಮಾರ್ಕ್ಸ್ಗೂ ಕೇಳ್ಬೋದು, ಥರ್ಡ್ ಒನ್. ಅರ್ಥ ಆಯ್ತಾ? ಸೆಕೆಂಡ್ ಒನ್ ಕೊಟ್ಟಿದ್ದೀನಿ, ಒಂದ್ಸತಿ 1 or 2 ಟೈಮ್ಸ್ ಯಾವ್ದಾದ್ರು ಡಿಸ್ಟ್ರಿಕ್ಟ್ ಪೇಪರ್ಸ್ ಅಲ್ಲಿ ಕೇಳಿದ್ರು. ಇದನ್ನ ಬೇಕಾದ್ರೆ ಓದ್ಕೊಳ್ಳಿ, ಇಲ್ಲಾಂದ್ರೆ ಸೆಕೆಂಡ್ ಒನ್ ಸ್ಕಿಪ್ ಮಾಡಿದ್ರು ನಡೀತದೆ. ಅರ್ಥ ಆಯ್ತಾ? ಫಸ್ಟ್ ಒನ್ ಅಂತೂ 100% ಬರುತ್ತೆ. ಫಸ್ಟ್ ಕ್ವಶನ್ ಇದು 6 ಮಾರ್ಕ್ಸ್ಗೆ ಫಿಕ್ಸ್ಡ್ ಕ್ವಶನ್. ಮಕ್ಕಳು ಇವಾಗ ಏನ್ ಮಾಡ್ತಿದಾರೆ ಗೊತ್ತಾ? ಇವಾಗ cos of x plus y is equal to cos x cos y minus sin x sin y ಇದನ್ನ ಕೊಟ್ಬಿಟ್ಟು ಹೆನ್ಸ್ ಶೋ ದಟ್ cos 2x ಅಂತ ಕೇಳ್ತಾವ್ರೆ. cos square x minus sin square x 6 ಮಾರ್ಕ್ಸ್ಗೆ, ಇದಕ್ಕೆ 4, ಇದಕ್ಕೆ 2, ಈ ತರ ಮಾಡ್ತಿದ್ದಾರೆ. ನಾನು ತುಂಬಾ ಕ್ವಶನ್ಸ್ ಅಬ್ಸರ್ವ್ ಮಾಡಿದೀನಿ. ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇರ್ಬೋದು, ಬೋರ್ಡ್ ಪೇಪರ್ ಅಲ್ಲಿ ಇರ್ಬೋದು, ಇಲ್ಲ ಡಿಸ್ಟ್ರಿಕ್ಟ್ ಪೇಪರ್ಸ್ ಅಲ್ಲಿ ಇರ್ಬೋದು. ನಿಜವಾಗ್ಲೂ ಇದೊಂದೇ ಕೊಡ್ತಾ ಇಲ್ಲ, ಆಕ್ಚುಲಿ ಇದೊಂದೇ ಕೊಡ್ಬೇಕಾಗಿರೋದು. ಆಯ್ತಾ? ಬಿಫೋರ್ 2022 ಟೈಮ್ ಅಲ್ಲೆಲ್ಲ ಇದೊಂದೇ ಕೊಡ್ತಿದ್ರು. ಇವಾಗ ಇದೊಂದು cos 2x ಅನ್ನೋದನ್ನ ಆಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಾನು 3 to 4 ಪೇಪರ್ಸ್ ಅಲ್ಲಿ, ಹಳೆ ಪೇಪರ್ಸ್ ಅಲ್ಲಿ ಚೆಕ್ ಮಾಡಿದೆ, ಅಂದ್ರೆ 2025-26 ಆನ್ಯುವಲ್ ಎಕ್ಸಾಮ್ ಪೇಪರ್ಸ್ ಎಲ್ಲ. ಅದಕ್ಕೋಸ್ಕರ. ಓಕೆನಾ? ಇಲ್ಲಿ ಸೆಕೆಂಡ್ ಒನ್ ನೀವು ನಾನೇ ಹೇಳ್ತೀನಿ, ಸ್ಕಿಪ್ ಮಾಡಿ. ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಮ್ಯಾಥಮೆಟಿಕ್ಸ್ ಅಂದ್ರೆ, ನಿಮಗೆ ಪಂಚಪ್ರಾಣ ಅಂದ್ರೆ ದಯವಿಟ್ಟು ಓದಿ, ಯಾವ್ದು ಸ್ಕಿಪ್ ಮಾಡಬೇಡಿ. ನಿಮ್ಗೆ ಒಂದ್ ವೇಳೆ ಟೈಮ್ ಇಲ್ಲ ಅಂದ್ರೆ ಇದೊಂದು ಕ್ವಶನ್ ಓದಿ. ಇದು ಒಂದು ಬೇಕಾದ್ರೆ 5 ಮಾರ್ಕ್ಸ್ ಅಲ್ಲಿ ಕೇಳ್ಬಿಡ್ತಾರೆ ಇದನ್ನ. ಅಂದ್ರೆ ಬೈನಾಮಿಯಲ್ ಥಿಯರಮ್ ಅಲ್ಲೂ ಕೊಟ್ಟಿದ್ದೀನಿ ಅನ್ಸುತ್ತೆ, ನಾನು ಕೊಟ್ಟಿಲ್ಲ ಅಂದ್ರೆ ಆಡ್ ಮಾಡ್ಕೊಳ್ಳಿ. ಇದೆ ಇಲ್ಲಿ ಈ ಕ್ವಶನ್ ಓದ್ಕೊಳ್ಳಿ ಅಷ್ಟೇ. ಸೇಮ್ ಬೈನಾಮಿಯಲ್ ಥಿಯರಮ್ ಅಂದ್ರೂ ಓದಿ, ಇದು ಅಂದ್ರೂ ಥರ್ಡ್ ಒಂದು ಕ್ವಶನ್. ಪ್ರೂವ್ ದಟ್ NCR plus NCR minus 1 is equal to n plus 1 CR. ಇದು 6 ಮಾರ್ಕ್ಸ್, 5 ಮಾರ್ಕ್ಸ್ ಆಕ್ಚುಲಿ 6 ಮಾರ್ಕ್ಸ್ ಕೊಟ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿ ಏನು ಇಲ್ವಲ್ಲ. ನೆಕ್ಸ್ಟ್ ಮಕ್ಳು ನೋಡಿ, ಇಲ್ಲಿ 4 ಮಾರ್ಕ್ಸ್ 2 ಕ್ವಶನ್ ಕೊಟ್ಟಿದ್ದೀನಿ. ಇದೊಂದು ಪ್ರೂವ್ ದಟ್ ಟ್ರಿಗ್ನೋಮೆಟ್ರಿ ಒಂದು ಕೊಟ್ಟಿದ್ದೀನಿ, ನಿಮಗೆ ಒಂದು ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇವೆರಡೇ ಕ್ವಶನ್ಸ್ ಅಲ್ಲಿ ನಿಮ್ಗೆ ಒಂದು ಕ್ವಶನ್ ಬರ್ತದೆ. ಜೊತೆಗೆ ನೀವು 3 ಮಾರ್ಕ್ಸ್ ಅಲ್ಲಿ ಓದಿರ್ತಿರಲ್ಲ, 3 ಮಾರ್ಕ್ಸ್ ಅಲ್ಲಿ ಕೂಡ ನಿಮ್ಗೆ ಒಂದು ಕ್ವಶನ್ ನ ತೆಗೆದು ಕೊಟ್ಬಿಡ್ಬೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ 3 ಮಾರ್ಕ್ಸ್ ಅಲ್ಲೇ ಕೆಲವೊಂದು ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಕ್ವಶನ್ಸ್ ಇರ್ತದಲ್ಲ, ಅದರಲ್ಲೇ ಒಂದು ಕ್ವಶನ್ ತೆಗೆದು ನಿಮಗೆ 4 ಮಾರ್ಕ್ಸ್ ತರ ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ಇದರ PDF ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತದೆ, ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸಿಂಪಲ್, ಏನು ತೊಂದರೆ ಇಲ್ಲ. ಎಲ್ಲಾ ಕ್ವಶನ್ಸ್ ನೀವು ಬರೆದು ನೀಟಾಗಿ ಆನ್ಸರ್ಸ್ ಮಾಡಿ ಇಟ್ಕೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗ್ಲು 70 out of 70 ಬರ್ತದೆ. ಓಕೆನಾ? ಥ್ಯಾಂಕ್ ಯು.